ಸೂಪರ್ ಅದ. ಜಪ್ಟ ನಡೆದ ನಮ್ಮ ಮನ್ಯಾಗ ಬರ್ರಿ ಚಾ ಕುಡಿಯಮಿ. ಏನು ಫ್ಯಾನ್ ಬಂದ್ ಮಾಡಲಿ. ಬರ್ರಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡಮಿ. ಇಬ್ರಿಗೆ ಪ್ಲೇಟ್ ಹಚ್ಚೀನಿ. ಏನು ಬಿಟ್ಟರು ನಮ್ಮ ಮನ್ಯಾಗ ಚಿಕನ್ ಬಿಡಲ್ಲ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಇನ್ನ ಬರ್ತಾವ್ರ ಅಕ್ಕ ಪಕ್ಕ ಫೇರಾಗ ಸಲುವಾಗಿ ಬರ್ತಾವಲ್ಲ, ಅವಾಗೂ ಒಂದು ಫಂಕ್ಷನ್ ಅದ. ಅವ್ರ ಹುಡುಗ ಹುಡುಗಿ ಮನೆಗೆ ಬರಲ್ಲ. ನನ್ನ ಕೈ ಸುಟ್ಟದ ನೋಡ್ರಿ ಈಗ. ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸಂತೋಷ್ ಕುಟುಂಬ ಬ್ಲಾಗ್ಸು. ಬರ್ರಿ ಫ್ರೆಂಡ್ಸ್, ಐತಿನ ಬ್ಲಾಗ್ನಾಗ ಏನೇನದ ಏನು ಸುದ್ದಿ ಅದು ಮಾಡಮಿ. ಇದದ ಮಿಕ್ಕಣಂದು ಫಸ್ಟ್ ಪೇಪರ್ ಅದ ರೀ, ಮ್ಯಾಥ್ ಪೇಪರ್ ಅದ. ಅವನಿಗೆ ಎದ್ದು ಕೂತಾನೆ, ಅವನಿಗೆ ಬಡ ಫ್ರೆಶ್ ಅಪ್ ಮಾಡ್ತೀನಿ. ಮತ್ತಂದ್ರೆ ಇಲ್ಲಿ ರಸ ಹಾಲು ಮತ್ತೊಂದು ಟೆಂಗದು ತರಿಸಿನಿ. ಜಪ್ಟೋ ನಿಂತು ತರಿಸಿಬಿಟ್ಟಿನಿ. ಸಂತೋಷವ್ರು ಜ್ವರ ಹೊಂಟವ್ ನೋಡ್ರಿ ಫ್ರೆಂಡ್ಸ್. ಅವನು ಮಕ್ಕೊಂಡನ್ನ ಚಿಕ್ಕಣ್ಣಂದು ಸುಟ್ಟಿದಾಗ ಅವನು ಮಕ್ಕೊಂಡವ ಮ್ಯಾಗೆ ಮಕ್ಕೊಂಡ್ಬಿಟ್ಟ. ಚಳಿ ಅನ್ಕೋತ ಮಲ್ಕೊಂಡ್ಬಿಟ್ಟನು. ಇರ್ಲಾಕತ್ ನಾನು ಸುಳ್ಬಿಟ್ಟ. ತೊಮಿಕು ಈಗ ಜಲ್ದಿ ಫ್ರೆಶ್ ಅಪ್ ಆಗಿ ಜಲ್ದಿ ಏನೈತಿ ಜಲ್ದಿ ಫಾಸ್ಟ್ ಎಕ್ದಮ್ ಎಲ್ಲ ಮಾಡ್ತೀನಿ ಅಂತೇಳಿ. ಈಗ ನೋಡ್ರಿ ನಾ ಜಪ್ಟೋ ನಿಂತಂದ್ರೆ ಒಂದು ಇದು ತರ್ಸೀನಿ, ಒಂದು ಖಾರಿ ತರ್ಸೀನಿ. ಮತ್ತಂದ್ರೆ ಹಾಲು ಮತ್ತಂದ್ರೆ ಟೆಂಗ್ ತರ್ಸೀನಿ ನೋಡ್ರಿ. ನಾನೀಗ ಜಲ್ದಿ ಮಾಡ್ತೀನಿ ಈಗ ಚಾ ಅದು. ನೋಡಿ ಮಗಲ್ಲಿ ಬಟ್ಟೆ ಒಗಿತಾ ನಾ ಎಲ್ಲಂದ್ರೆ ರೆಡಿ ಆಲತ್ತೀನಿ. ನೋಡ್ರಿ ಈಗ ನಾ ಜಪ್ಟೋಲೆ ತರ್ಸಿನಲ್ರಿ, ಅದು ಖಾರಿ ಅವ ನೋಡ್ರಿ. ಈಗ ಹಿಂಗವ ನೋಡ್ರಿ. ಈಗ ಜಪ್ಟೋ ನಿಂತ ತರ್ಸಿ ಮಿಕ್ಕು ತಿನ್ನು ಜಲ್ದಿ, ಟೈಮ್ ಅಲ್ಲತ್ತದ ಮಿಕ್ಕು ಜಲ್ದಿ ತಿನ್ನು. ನೋಡ್ರಿ ಚಾ ಕೆಟ್ಕೇಸಿ ಹೋಗಿ ಬಟ್ಟೆ ಹಿಂಡ್ದ ಬಡ ಇಷ್ಟು ಬಟ್ಟೆದು ಹಿಂಡ್ಕೊಂಡು ಮಾಡಿಕೊಂಡು ಮಷೀನೇ ಹಾಕಿ ನೋಡ್ರಿ. ಅವಾಜ್ ಹೊಂಟಿರ್ಬೇಕಲ್ಲಿ ಇನ್ನೊಂದು ಬಕೆಟ್ ಇಟ್ಟೀನಿ. ಅಲ್ಲಿ ವಾಶ್ರೂಮ್ದಾಗ ಇನ್ನೊಂದು ಬಕೆಟ್, ಟೋಟಲ್ 3 ಬಕೆಟ್ ಬಟ್ಟೆ ಆಗ್ಯಾವ್ರಿ. ಸೊ ಹಿಂಡಕೈಲೆ ಸಲ ಹಿಂಡ್ಕೊಂಡ್ಬಿಟ್ಟ. ಇವನು ಮಕ್ಕೊಂಡನ, ಸಂತೋಷನು ಮಕ್ಕೊಂಡು ಇಷ್ಟು ಬಟ್ಟೆ ಹಿಂಡಿ ಈಗ ಬರತನ ನಾನು ಮಕ್ಕೊಂಡ್ಬಿಡ್ತೀನಿ. ನಂಗೆ ಎಲ್ಲಿ ನಿದ್ದೆ ಹೊಂಟದ, ಎಲ್ಲಿ ಒಂದು ಸ್ವಲ್ಪ ಕಣ್ಣೆ ಜೋಗ್ಲತ್ತವ. ಹೋದ್ವಾಗ ಮಕ್ಕೋತಾನ. ನಮ್ಮ ಮಿಕ್ಕ ಓದಕತ್ತ ನೋಡ್ರಿ ಕೂತ್ಕೆಸಿಂದ್ರ. ಮ್ಯಾಥ್ ಏನೋ ಸಾರ್ಟ್ ಮಾಡ್ಲತ್ತಾನ ಕೂತು. ಲೆಕ್ಕ ಅದು ಮಾಡ್ಕೊತ ಕೂತಾನ. ಈಗ ಒಂದು ಇವತ್ತು ಗಣಿತ ಪೇಪರ್ ಅದ ನೋಡ್ರಿ. ನಮ್ಮ ಸಾಬರ್ನು ಇದ್ದಾರ, ಅವ್ರೂ ಚಾ ಮತ್ತಂದ್ರೆ ಇದು ತೊಗೊಂಬಂದಿನ ರಸ. ಜ್ವರ ಹೊಂಟವ್ರಿ ಅವನು. ಬಟ್ಟೆಗಳ ಕಾರ್ಯಕ್ರಮ ನೋಡ್ರಿ ಫ್ರೆಂಡ್ಸ್. ತಲೆನೇ ಖರಾಬ್ ಆಯ್ತು. ಬಡ ಬಟ್ಟೆನೇ ಹಿಂಡಿ ನೋಡ್ರಿ. ನಮ್ಮ ಮುಂಜಾನೆ ಈಗ ಇಲ್ಲಿ ನಿನ್ನ ಪೂರ ಅಲ್ಲಿ ತನ ನಮ್ಮನೆ ಬಟ್ಟೆ ಅವ ನೋಡ್ರಿ. ಈಗ ಸಂತೋಷ ಕೆಲಸ ಮಾಡ್ತಾನೆ, ನಾಷ್ಟ ಮಾಡ್ತೀನಿ ಅಲ್ಲತನ. ಒಂದು ಸಲವಾಗಿ ಇಡ್ಲಿ ಇಟ್ಟೀನಿ. ಈಗ ನಾನು ನಮ್ಮ ಚಿಕ್ಕಣ್ಣಿನ ಮನ್ಕೊಂಡಾನೆ. ಅವ್ನು ಕೆಲಸ ಮಾಡ್ತಾನೆ, ನಮ್ಮ ಚಿಕ್ಕ ಮಕ್ಕೊಂಡಾನ ನೋಡ್ರಿ. ಒಂದು ಸ್ವಲ್ಪ ಬ್ಯಾಳೆ ಸಾರು ಮಾಡ್ಕೋಬೇಕಲ್ಲತ್ತೀನಿ, ಹಾಗಲ್ಕಾಯಿ ಫ್ರೈ ಮಾಡ್ಬೇಕಲ್ಲತ್ತೀನಿ, ಚಟ್ನಿನೂ ತೆಗೆದಿಟ್ಟಿನಿ. ಈಗ ಇದಿಷ್ಟು ಇಡ್ಲಿ ತರ ಈಗ ಮಾಡಿ ಬಡ ಬಿಡ್ತೀನಿ ರೀ. ಒಂದು ಸೆಟ್ಟಿಗೆ ಮಾಡೀನಿ, ಐತಿಗೆ ಬಡ ಮಾಡ್ತೀನಿ ರೀ. ಇಷ್ಟು ಇದ್ದಿ ಕಂಪ್ಲೀಟ್ ಆಗಿಲ್ಲ. ನನಗೆ ಎಲ್ಲಿ ಒಂದು ಸ್ವಂತ ತಲೆ ಶಿಡ್ಲಿತ್ತದ. ಸಂತೋಷನೂ ಅಲ್ಲತ್ತ ಸ್ವಲ್ಪ ರೆಸ್ಟ್ ಮಾಡಂತ. ಬಟ್ ಸುಮ್ಮನೆ ಇಷ್ಟು ಮಾಡ್ಕೊಂಡೆ ಕುಂದರ್ಲಿ ಏನಲ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಈಗ ಬಡ ಇಟ್ಟು ಹಾಗಲ್ಕಾಯನ್ನು ಕಟ್ ಮಾಡಿ ಇಟ್ಬಿಟ್ಟೇನೆ. ಈಗ ಇದಕ್ಕೆ ಉಪ್ಪು ಹಚ್ಚಿಗೆಸಿಂದ್ರೆ ಇಡ್ತೀನಿ. ಫಸ್ಟ್ ನೀವು ನಾಷ್ಟ ಕೊಡ್ತೀನಿ, ಗೋಲಿ ತೊಗೋತಾನೆ. ಕೆಲಸ ಟಚಕ್ಕ ಬಾ ಬಟ್ಟತ್ತ ನಂಗೆ ಉಕ್ಕೊಂಡು ನಿದ್ದೆ ಹೊಂಟದೆ. ಎಲ್ಲಿ ಒಂದು ಸಣ್ಣ ಇಬ್ಬರು ಸಲ ಪ್ಲೇಟ್ ಹಚ್ಚಿದ್ದು ನಂದು. ಈ ಸಂತೋಷ ಅಂದು ಬಾ ಜಲ್ದಿ ಬಾ, ಇಲ್ಲ ಜಲ್ದಿ ಮಾಡು. ಇಬ್ಬರು ಸಲ ಪ್ಲೇಟ್ ಹಚ್ಕೊಂಬಂದು ನನ್ನ ಕಣ್ಣನ್ನು ಮುಖ ನೋಡ್ರಿ. ನನಗೆ ಕಣ್ಣನ್ನು ತಿರ್ಲಿಕ್ಕೆ ಬರಲ್ಲಾಗ್ಯದ್ರಿ, ಅಷ್ಟು ನಿದ್ದೆ ಹೊಂಟದ ನನಗೆ. ಸಣ್ಣ ಮಕ್ಕಳು ನಾಷ್ಟ ಮಾಡಲ್ರಿ, ನಿದ್ದೆ ಕಣ್ಣಾಗ ಹಂಗೆ ಮಾಡ್ಲತ್ತೀನಿ. ಈಗ ಇನ್ನೊಂದು ಸೆಟ್ ಇಟ್ಟು ಬಂದೀನಿ ನಮ್ಮಿಬ್ಬರು ಸಾಬರ್ ಸಲುವಾಗ. ಅವ್ರು ನಮ್ಮ ಅನ್ಕೊಂಡು ನೀಡಲೇ ಆಗ್ಯಾನ. ಸಂತೋಷ ನಾಷ್ಟ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ನಾನು ಕೊಬ್ಬರಿ ಹುರಿಲಿಕತ್ತೀನಿ, ಉಳ್ಳಾಗಡ್ಡಿ ಟೊಮೆಟೊ ಹೊಳ್ಕೊಲತ್ತೀನಿ. ಆ್ಯಕ್ಷನ್ದಾಗ ನಾನು ಹಾಗಲ್ಕಾಯಿ ಫ್ರೈ ಮತ್ತು ಬ್ಯಾಳಿ ಸಾರು ಮಾಡ್ಬೇಕಂದಿದ್ದೆ. ನಾನು ಮನ್ಕೊಂಡು ಬಿಟ್ಟಿದ್ರಿ ಫ್ರೆಂಡ್ಸ್. ಒಂದು 2 ತಾಸು ನಾನು ಮಕ್ಕೊಂಡಿನಿ. ಅಟ್ರಟ್ಟಿಗೆ ನಮ್ಮ ಮನ್ಕೊಂಡು ಹೇಳೋದನ. ಈಗ ಈ ಚಿಕನ್ ಯಾರು ತಂದ? ನಿಮ್ಮ ಪಪ್ಪ ತಂದ, ನೀ ತಂದಿ?
ಪಪ್ಪ ಪಪ್ಪ ನೋಡಿ ಚಿಕನ್ ತೊಗೊಂಡು ಬಂದ್ಬಿಟ್ಟಾರೆ. ಆ ಕಡೆ ಹೋಗೋಣ, ಆ ಕಡೆ ನಿಂದಿರು. ಎಣ್ಣೆ ಕೆಟ್ಟಿನಿ, ಮಸಾಲೆ ಮಾಡ್ಲತ್ತೀನಿ ಪಲ್ಯಕ್ಕೆ. ಅವ್ರು ಭಾಂಡೆ ನೋಡು. ಮಮ್ಮಿಗೆ ಎಣ್ಣೆಗೆ ಹಾಕ್ಯಾಳ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ, ಎಲ್ಲರಿಗೂ ಅದೇ ಚಿಕನ್ ಹಾಕೊಳತ್ತೀನಿ. ಮಮ್ಮಿ ಇಲ್ಲಿ ಮಸಾಲೆ ಮಾಡಲ್ಲ, ಈಗ ಹಾಕಲ್ಲ. ಇಲ್ಲ ಈಗ ಹಾಕಲ್ಲ. ಸಕ್ಕರೆ ಏನು ಮಾಡ್ತೀನಿ ಅಂದ್ರೆ ಮತ್ತೆ ಇದು ಮಾಡ್ಕೊತೀನಿ ಮಿಕ್ಸ್ ಚಂದ ಹಿಂಗೆ. ನೋಡಿ ಫ್ರೆಂಡ್ಸ್, ಈಗ ಮಸ್ತನತ್ತ ಮಸಾಲೆನೂ ಹಾಕಿ ಸಿಲಿದಕ್ಕೆ ಫ್ರೈ ಮಾಡ್ಕೊಂಡೀನಿ. ಹೆಂಗೆ ಕಾಣಿಸ್ಲತ್ತದ ಟೆಕ್ಸ್ಚರ್ ಚಿಕನ್ದೀಗ. ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಬರ್ರಿ ಈಗ ಊಟ ಮಾಡಮ್ಮಿ. ನೀವನೀಗ ಬೈದಲ್ಲ ಅದಕ್ಕೆ ಅವನಿಗೆ ಅಂಥ ಪರೀಕ್ಷೆ ಇಟ್ಕೊಲತ್ತ ನೋಡವ. ಹೌದು, ಇಂದು ನೋಡ್ರಿ ಅಂತ ಬರ್ರಿ ಊಟ ಮಾಡಮ್ ಬರ್ರಿ. ನೋಡಿ ಫ್ರೆಂಡ್ಸ್, ಈಗ ಊಟದಾಗ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ, ಈಗ ಚಿಕನ್ ಮಾಡ್ಕೊಂಡೀನಿ ವಿತ್ ಅಂದ್ರೆ ರೈಸ, ಉಪ್ಪಿನಕಾಯಿ ಬೇಕೇ ಬೇಕ್ರಿ ನಮ್ಗೆ ಚಿಕನ್ ಜೊತೆ ಭೀ ಅಲ್ಲಿ, ವೆಜ್ ಜೊತೆ ಭೀ ಅಲ್ಲಿ, ಸೌಂತಿಕಾಯಿ ಉಳ್ಳಾಗಡ್ಡಿ ತೊಗೊಂಡು ನೋಡ್ರಿ. ಬರ್ರಿ ಈಗ ಊಟ ಮಾಡಮ್ಮಿ. ನೋಡ್ರಿ ಊಟ ನಡೆದದ ನಮ್ದು ಎಲ್ಲರದು. ಇದು ನಂದು ಪ್ಲೇಟ, ಇದು ಚಿಕ್ಕಣ್ಣಂದು, ಇದು ಸಂತೋಷಂದು, ಇದು ಮಿಕ್ಕಣ್ಣಂದು. बाहर हो पटन बा कट करके आवाज आया इसका। ये इसकी कॉइल जल गई है। अच्छा, या तो नया पंखा लगाओ या तो इसमें आएगा 650 रुपये खर्चा आएगा। अच्छा। ನನ್ನ ಫ್ರೆಂಡ್ಸ್ ಮಮ್ಮಿ ಫುಲ್ಕೆ ಮಾಡ್ತಾಳ. ಇದ್ರಾಗ ಸಾರು ಮಾಡೀನಿ, ಬ್ಯಾಳಿ ಸಾರು ಮಾಡೀನಿ. ಮತ್ತು ಈ ಕಡೆ ರೈಸ್ ಇಟ್ಟೀನಿ. ಇಲ್ಲಿ ನೋಡಿ, ಇಲ್ಲಿ ಹಾಗಲಕಾಯಿ ಮಾಡ್ಕೊಂಡೀನಿ. ಈ ಕಡೆ ಅಂದ್ರೆ ಬಿಸಿ ಫುಲ್ಕೆ ನಡೆದವ ನೋಡ್ರಿ. ಈಗ ನಾವು ಊಟ ಮಾಡತ್ತೀವಿ. ಊಟದಾಗ ಏನು ಮಾಡ್ರಿ ಅಂದ್ರೆ ಬಿಸಿ ರೈಸ್ ಮಾಡ್ಕೊಂಡೀನಿ, ಮತ್ತಂದ್ರೆ ಬ್ಯಾಳಿ ಸಾರು ಮಾಡ್ಕೊಂಡೀನಿ, ಹಾಗಲಕಾಯಿ ಪಲ್ಯ ಮಾಡ್ಕೊಂಡೀನಿ, ಚಪಾತಿ ಮಾಡ್ಕೊಂಡೀನಿ, ಉಳ್ಳಾಗಡ್ಡಿ ಮತ್ತಂದ್ರೆ ಉಪ್ಪಿನಕಾಯಿ ಅದ ನೋಡ್ರಿ. ಬರ್ರೀಗ ಊಟ ಮಾಡಮ್ಮಿ. ಹೆಂಗದ ಸಂತೋಷ್ ಟೇಸ್ಟ್? ಹಾಂ, ಟೇಸ್ಟ್ ಚಂದದಲ್ಲ? ಚಿಕ್ಕು ಮಿಕ್ಕು ಕೈಸ ಟೇಸ್ಟ್ ಸೂಪರ. ನೋಡಿರಿ ಫ್ರೆಂಡ್ಸ, ಜಿತೇಶ ನಂಗೆ ಸ್ವೀಟ್ ಬಾಕ್ಸ್ ಕೊಡ್ಲಿಕ್ಕೆ ಬಂದಿದ್ದು ನೋಡ್ರಿ. ಈ ಕಡೆ ಮದುವೆ ಆದ್ಬೇಕು ಹಿಂಗೆ ಹಂಚ್ತಾರೆ. ಆ ದಿನ ರಾತ್ರಿಗೆ ನಾವು ಜಲ್ದಿ ಬಂದುಬಿಟ್ವಿ. ಅವಾಗ ಎಲ್ಲರಿಗೆ ಹಾತು ಕೊಡ್ಲಾಕತ್ತಿರು. ನಮಗೆ ಚಿಕ್ಕು ಮಿಕ್ಕುಗ ಸ್ವೀಟೆಲ್ಲ ಸ್ನ್ಯಾಕ್ಸ್ ಇಷ್ಟ ಅಂತ ಕೇಸಿಂದ್ರೆ ಅವ್ರ ಮಮ್ಮಿ ನೋಡ್ರಿ ಈಗ 2 ಬಾಕ್ಸ್ ಕೊಟ್ಟು ಕಳ್ಸಾರ. ಎಲ್ಲರಿಗೆ ಒಂದೊಂದು ಕೊಟ್ಟಾರ, ನಮಗೆ 2 ಕೊಟ್ಟು ಕಳ್ಸಾರ ನೋಡ್ರಿ ಅವರು. थैंक यू भाभी, थैंक यू सो मच जितेश, तुमने इतना प्यार दिखाया उसके लिए. ತಿನ್ನು ತಿನ್ನು, ಚಿಕ್ಕಗೊಂದು ಮಿಕ್ಕುಗೊಂದು. ಚಿಕ್ಕು ಮಿಕ್ಕು ಪಸಂದಲ್ಲ, ಅದಕ್ಕಂತ ನೋಡ್ರಿ ಅವ್ರು ಯಾರು ನಾವ್ಯಾರು ಅಂದ್ರೆ ಭೀ ನೋಡ್ರಿ ಎಷ್ಟು ಪ್ರೀತಿ ತೋರ್ಸಕತ್ತಾರ ನೋಡ್ರಿ. ಇದಕ್ಕೆ ಅಂತಾರ್ರಿ ಕೆಲವೊಂದು ಜನ ನಮ್ಮವ್ರು ಹರಾರಿ ಅವ್ರು ನಮಗೆ ನೋಡಿ ಭಾಳ ಉರ್ಕೋತಾರ. ಅದ್ರ ಹೊರಗಿನವ್ರು ನೋಡ್ರಿ ನಮ್ಗೆ ಎಷ್ಟು ಜೀವ ಮಾಡಕತ್ತಾರ ನೋಡ್ರಿ. ಏನೋ ಹೇಳಪ್ಲೇನೆ ಇಲ್ರಿ, ಸ್ಪೀಚ್ಲೆಸ್. ಹಾಂ, ಅವರು ಈಗ ನಮ್ಮ ಮನೆಯವ್ರು ಹರ ಬಿಡು. ಅದೇ ಹೇಳೋಗ ನಾವು ಅದ್ದಿ ನಿಂಗೆ ಇನ್ನೂ ಬರೋದದನು ನಮ್ಮ ಮನೆಗತ್ ನಾ ಅಂದ. ಈಗ ಆಗಲ್ಲಣ್ಣ ನನಗಂತಂದಿ ಅವನಿಗೆ. ಈಗ ಮದುವೆ ಆದ್ಬೇಕ ಹುಡುಗಿ ಮನೆಗೆ ಬರ್ತಾರೆ ಹುಡುಗ ಹುಡುಗಿ. ತೋ ಅದೊಂದು ಫಂಕ್ಷನ್ ಇರ್ತದೆ ಪಗ್ ಫೇರ ಅಂತ ಕೇಸೇನ. ಪಲ್ಲವಿ ಮಾಸಿಗೆ ನಾವು ಕರ್ಕೊಂಬಂದಿದ್ದಿಲ್ಲ ಹೋಗಿ, ಸೇಮ್ ಹಂಗೆ. ತೋ ಹಿಂಗದ ನೋಡ್ರಿ. ನಮ್ಮ ಕಾಕ ಕಾಕಿನೂ ನಂಗೆ ಜೀವ ಮಾಡ್ತಾರಪ್ಪ, ನಮ್ಮ ಪಲ್ಲವಿ. ಅದ ನೋಡ್ರಿ ಫ್ರೆಂಡ್ಸ್, ಡೆಲ್ಲಿ ಅಂತ ಸಿಟಿದಾಗ ಇಷ್ಟೊಂದು ಪ್ರೀತಿ ಮಾಡೋದ್ನು ಭಾಳ ದೊಡ್ಡದದ, ಹೌದಲ್ರಿ? ಒಂದಲ್ಲ 2 ತೊಗೊಂಡು ಬಂದ್ರೆ ಬ್ಯಾಡ ಅಂದ್ರೂ ದಿದಿ ಇರ್ಲಿ ನೀ ಇಟ್ಕೊನಿ ಅಂತ ಕೇಸಿನ ಚಿಕ್ಕಮಿಕ್ಕೋಗಿ ಇಷ್ಟ ಅಂತ ಆ ದಿನನೂ ಲಡ್ಡು ತೊಗೊಂಡು ಬಂದಿದ. ಈಗ ಪಫೇರ ಸಲುವಾಗೂ ನೀ ಬರ್ಬೇಕು ನೋಡು ಅಂತ ಕೇಸಿನ್ರೆ ಹೇಳುವಾಗೇನ. ಆ್ಯಂಡ್ ಸಂತೋಷನು ಭಯ್ಯ ಆಪ್ ಚಲೋ ಹಾಸ್ಪಿಟಲ್ ದಿಕ್ಕಾಕಿ ಆತೆ ಚಲೋ ಭಯ್ಯ ಅಂತ ಕೇಸಿನ ಒಂದು ಕೇರ್ ಇರ್ತದಲ್ರಿ, ಒಂದು ಪ್ರೀತಿ ಮಾಡೋದು ಭಾಳ ಖುಷಿ ಕೊಡ್ಲತ್ತದ. जितेश थैंक यू भाई, थैंक यू सो मच. अगर तो ये वीडियो को देख रहे हैं आपकी फुल फैमिली को थैंक यू. तुम लोगों ने मुझे बहुत प्यार जताया, अपना घर का मेंबर समझा, अपनी बेटी समझ के मुझे बहुत प्यार किया, उसके लिए थैंक यू. और इतने दिन तुमने मुझे बुलाया हर एक फंक्शन में, उसके लिए भी थैंक यू. पूरा कई सुट्टी दो छोड़ने नंतर टूब संतोष अच्छी टूब कुकर हत्ती बिಟ್ಟದು.
ನಾನೇ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಅರ್ಧ ಬ್ಲಾಗ್ ಮಾಡಿ ನೀವು ಥರದ ಮಾಡ್ಲತ್ತೀನಿ. ಯಾಕಂದ್ರೆ ಬ್ಲಾಗ್ ಮಾಡೋಕೆ ನಂಗೆ ಮನಸ್ಸು ಆಗಲಾಗ್ಯದ. ಇವರಿಗೂ ಆರಾಮಿಲ್ಲ, ನನಗೆ ಆರಾಮಿಲ್ಲ, ತಿರುಗಿ ಶಿಡ್ಲತ್ತದ. ಅವ್ರಿಗಂತೂ ಫುಲ್ 2 ದಿನ ಇದು ಫುಲ್ ವಾಮಿಟಿಂಗ, ಫುಲ್ ತಲೆಬೇನಿ ಅದು ಎಲ್ಲ ಆಲಕತ್ತದ. ಸೇಮ್ ಆ್ಯಸ್ ಇಟ್ ಈಸ್ ನನಗೆ ಹಂಗೆ ಆಲಕತ್ತದ ನೋಡ್ರಿ. ಇಬ್ಬರಿಗೆ ಮಿಕ್ಕಣ್ಣ ನೋಡ್ರಿ ಪಪ್ಪ ತಲೆ ಹೊತ್ಲತ್ತಾನ, ಪಪ್ಪ ತಸ್ಕೊಳತ್ತಾನ. ಚಿಕ್ಕಣ್ಣ ಅಂದರೀಗ ಹಾಸ್ಕಿದು ಹಾಕ್ಲತ್ತಾನ. ಏನಿಲ್ಲ ನೋಡ್ರಿ, ಬ್ಲಾಗ್ ಈಗ ಎಂಡ್ ಮಾಡ್ಬೇಕಲ್ಲತ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಎಂಡ್ ಮಾಡತ್ತೀನಿ. ಮತ್ತಂದ್ರೆ ನಿಮ್ಗೆ ಮದುವೆ ಬ್ಲಾಗ್ ಹೆಂಗೆ ಅನ್ನಿಸ್ತು ಅನ್ಕಿಸಿ ನಂಗೆ ಪಕ್ಕ ಅಂದ್ರೆ ಪಕ್ಕ ಕಮೆಂಟ್ನಾಗ ಹೇಳ್ರಿ. ಓಕೆನಾ?